ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯ ವಿರುದ್ಧ ಪ್ರತಿಭಟನೆ ಮಾಡಿದಂತ ಹೋರಾಟಗಾರರ ಮೇಲೆ ಸದ್ಯ ಕೇಸು ದಾಖಲಾಗಿದೆ. ಮೊನ್ನೆ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ರು. ಕಾರ್ಖಾನೆಯ ಮುಂಭಾಗದಲ್ಲಿ ಪ್ರತಿಭಟಿಸಿ ಕಾರ್ಖಾನೆಯ ಒಳನುಗ್ಗುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದ್ರೆ ಆವರಣದ ಒಳನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಅವರ ಮೇಲೆ ಕೇಸ್ ಆಗಿದೆ. ಅಲ್ಲಮಪ್ರಭು, ಬೆಟ್ಟದೂರು ಸೇರಿ 6 ಜನರ ವಿರುದ್ಧ ಕೇಸು ದಾಖಲಾಗಿದೆ. ಬಲ್ಡೋಟ ಕಾರ್ಖಾನೆಯ ಕಾಂಪೌಂಡ್ ಒಡೆದು ಒಳಗೆ ನುಗ್ಗಿದ್ರು ರೈತರು. ಮೊನ್ನೆ ಕಾರ್ಖಾನೆಯ ಆವರಣದಲ್ಲಿ ಇರುವಂತಹ ಕೆರೆ ಅದು ಸಾರ್ವಜನಿಕ ಆಸ್ತಿ, ಅದನ್ನು ಸಾರ್ವಜನಿಕರಿಗೆ ಮುಕ್ತ ಮಾಡಬೇಕು ಅಂತವರು ಒತ್ತಾಯಿಸಿದರು. ಈಗ ಪ್ರತಿಭಟನೆ ಮಾಡಿದಂತ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಿರಿಯ ಸಾಹಿತಿ ಅಲ್ಲಮಪ್ರಭು, ಬೆಟ್ಟದೂರು ಸೇರಿ ಹಲವರ ವಿರುದ್ಧ ಕೇಸು ದಾಖಲಾಗಿರುವುದು. ಕೇಸು ದಾಖಲಾದರೂ ತೊಂದರೆ ಇಲ್ಲ, ನಮ್ಮ ಹೋರಾಟ ನಿಲ್ಲಲ್ಲ, ಎಷ್ಟು ಬೇಕಾದರೂ ಕೇಸ್ ಹಾಕಿ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಅಲ್ಲಮಪ್ರಭು, ಬೆಟ್ಟದೂರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಮೊನ್ನೆಯ ದೃಶ್ಯ. ಮೊನ್ನೆ ಪ್ರತಿಭಟನೆ ನಡೆಯಿತು, ಒಳನುಗ್ಗಿದ್ರು ರೈತರು, ಕೆರೆಗಿಳಿದು ಪ್ರತಿಭಟನೆ ಮಾಡಿದ್ರು. ಒಬ್ರು ಕೆರೆಗೆ ಹಾರಿದ್ರು. ಕೆರೆ ರೈತರ ಆಸ್ತಿ, ಸಾರ್ವಜನಿಕರ ಆಸ್ತಿ, ಅದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಿ ಮತ್ತು ಸರ್ಕಾರ ಇನ್ನಷ್ಟು ಭೂಮಿ ಕೊಡೋದಕ್ಕೆ ಹೊರಟಿದೆ, ಆ ಪ್ರಸ್ತಾವನೆಯನ್ನ ತಕ್ಷಣಕ್ಕೆ ನಿಲ್ಲಿಸಿ ಅಂತೆಲ್ಲ ಒತ್ತಾಯಗಳನ್ನು ಮಾಡಿದರು. ಈಗ ಹೋರಾಟ ಮಾಡಿದಂಥ ರೈತರ ವಿರುದ್ಧ, ಹೋರಾಟಗಾರರ ವಿರುದ್ಧ ಕೇಸು ದಾಖಲಾಗಿದೆ. ಹಾಕಲಿ ಅವ್ರ ಕೇಸು. ಇದು ಜನತೆಗೆ ಸಂಬಂಧಪಟ್ಟಂತಹ ವಿಷಯ, ಜನ ನೋಡಿಕೊಳ್ತಾರೆ. ಇದು ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸ್ ಅಂತಾನೆ ನಾವು ಭಾವಿಸ್ತೀವಿ. ಊರ ಕೆರೆ ಒಂದು ದೊಡ್ಡ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಅಂಥ ಕೆರೆಯನ್ನು 2007ರಲ್ಲಿ ಕುಮಾರಸ್ವಾಮಿಯವರು ಅದನ್ನು ಲೀಸಿಗೆ ಬಲ್ದೋಟ ಕಂಪನಿಗೆ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಈಗಿನ ಸರ್ಕಾರವಾದರೂ ಕೂಡ ಅದನ್ನು ತಿದ್ದಬೇಕು. ಊರ ಕೆರೆ ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ ಅಂತ, ಗೋಮಾಳಗಳನ್ನು ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟಿನ ನಿರ್ಣಯ ಇದೆ. ಮಾರ್ಕಂಡೇಯ ಖಡ್ಜು ಅವರು ಇದನ್ನು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರ ಬಲ್ದೋಟ ವಶದಲ್ಲಿರ್ತಕ್ಕಂಥ ಕೆರೆಯನ್ನು ಜನ ಜಾನುವಾರುಗಳಿಗೆ ಮುಕ್ತಗೊಳಿಸಬೇಕು. ಕೊಪ್ಪಳ ತಾಲೂಕಿನಲ್ಲಿ ವಿಶೇಷ ತಳಿಯ ಆಕಳುಗಳು, ಜವಾರಿ ದನಗಳು ಬಿಳಿಯ ಬಣ್ಣದವು ಇದ್ದು. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಇರತಕ್ಕಂಥ ಬಲ್ಡೋಟ ಕಾರ್ಖಾನೆ ಎದುರು 46ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಬೃಹತ್ ರೈತ ಸಮಾವೇಶ ಇತ್ತು. ಆ ಸಮಾವೇಶದ ಬಳಿಕ ಏನು ಬಲ್ಡೋಟ ಕಾರ್ಖಾನೆಯ ನಿರ್ಮಾಣವನ್ನು ವಿರೋಧಿಸಿ ಮತ್ತೊಂದು ಕಡೆ ಏನು ಕಾರ್ಖಾನೆ ಇರತಕ್ಕಂಥ ಕೆರೆಯನ್ನ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತ ಒತ್ತಾಯಿಸಿ ರೈತರೆಲ್ಲರೂ ಕೂಡ ಬಲ್ಡೋಟ ಕಾರ್ಖಾನೆಗೆ ನುಗ್ಗಿ ಆ ಒಂದು ಕಾರ್ಖಾನೆ ಗೇಟ್ ಜೊತೆಗೆ ಕಂಪೌಂಡ್ ಅನ್ನು ಕೂಡ ಧ್ವಂಸಗೊಳಿಸಿದ್ರು. ಆ ಒಂದು ಕಾರ್ಖಾನೆಯ ಮುಂಭಾಗದಲ್ಲಿದ್ದೀನಿ, ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು. ಈ ಒಂದು ಗೇಟ್ ಅನ್ನು ನಿನ್ನೆ ಸಾವಿರಾರು ರೈತರು ಏನು ಈ ಒಂದು ಬಲ್ಡೋಟ ಕಾರ್ಖಾನೆಯ ಮುಂಭಾಗದಲ್ಲಿ 46ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಏನು ರೈತ ಸಮಾವೇಶ ಇತ್ತು. ಆ ಒಂದು ಸಮಾವೇಶದ ಬಳಿಕ ನಾಡಿನ ಮೂಲೆ ಮೂಲೆಯಿಂದ ಬಂದಂತ ಸಾವಿರಾರು ರೈತರು ಕೂಡ ಏಕಾಏಕಿ ಒಂದು ಬಲ್ಡೋಟ ಕಾರ್ಖಾನೆಗೆ ನುಗ್ತಾರೆ. ನುಗ್ಗಿದ ಸಂದರ್ಭದಲ್ಲಿ ಗೇಟ್ ಅನ್ನು ಕೂಡ ಧ್ವಂಸಗೊಳಿಸ್ತಾರೆ. ಅದಾದ ಬಳಿಕ ಏನು ಕಂಪೌಂಡ್ ಇದೆ, ಕಂಪೌಂಡ್ ಅನ್ನು ಕೂಡ ಧ್ವಂಸಗೊಳಿಸಿರ್ತಕ್ಕಂಥದ್ದು. ಈ ಒಂದು ಘಟನೆಯಿಂದಾಗಿ ಸಹಜವಾಗಿ, ಯಾಕಂದ್ರೆ ಬಲ್ಡೋಟ ಕಾರ್ಖಾನೆ ನಿರ್ಮಾಣ ವಿರೋಧಿಸಿ ಈಗಾಗಲೇ ನೂರಾರು ದಿನಗಳಿಂದ ಕೂಡ ಒಂದ್ ಕಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಏನು ಬಲ್ಡೋಟ ಕಾರ್ಖಾನೆ ಇರತಕ್ಕಂಥ 45 ಎಕರೆ ಏನು ಸರ್ಕಾರಿ ಕೆರೆ ಇತ್ತು, ಆ ಒಂದು ಕೆರೆಯನ್ನ ಬಲ್ಡೋಟ ಕಾರ್ಖಾನೆಗೆ ನಿಯಮ ಬಾಹಿರವಾಗಿ ಆ ಒಂದು ಸರ್ಕಾರದಿಂದ ಕೊಟ್ಟಿದ್ದು. ಹೀಗಾಗಿ ಅದನ್ನ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ಹೋರಾಟ ನಡೀತಾ ಇತ್ತು. ಆದ್ರೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿದ್ದಿಲ್ಲ. ಈ ಕಾರಣಕ್ಕಾಗಿ ರೈತರು ಏಕಾಏಕಿ ನುಗ್ಗಿ ಕಾರ್ಖಾನೆ ಒಳಗಡೆ ಕಂಪೌಂಡ್ ಅನ್ನ ಹೊಡೆದು ಮತ್ತೊಂದು ಕಡೆ ಗೇಟ್ ಅನ್ನು ಕೂಡ ಧ್ವಂಸಗೊಳಿಸಿದ ದೃಶ್ಯ ತೋರಿಸ್ತೀನಿ. ಈ ಒಂದು ಪ್ರದೇಶದಲ್ಲಿ ಮುಂಚೆ ಗೇಟ್ ಇತ್ತು, ಆದ್ರೆ ಸದ್ಯ ಈಗ ಗೇಟ್ ಇಲ್ಲ. ಯಾಕಂದ್ರೆ ರೈತರ ಒಂದು ಗೇಟ್ ಅನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು. ನಿನ್ನೆ ಕೂಡ ಸಾವಿರಾರು ಪೊಲೀಸರು ಕೂಡ ಒಂದು ಸ್ಥಳದಲ್ಲೇ ಇದ್ರು. ಆದ್ರೆ ರೈತರನ್ನ ನಿಯಂತ್ರಣ ಮಾಡಲಿಕ್ಕೆ ಕೂಡ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಇಂದು ಕೂಡ ಏನಂತಂದ್ರೆ ನೂರಾರು ಪೊಲೀಸರು ಈ ಒಂದು ಬಂದೋಬಸ್ತಿಗೆ ಇರ್ತಕ್ಕಂಥದ್ದು. KSRP ವ್ಯಾನ್ಗಳಿವೆ, ಮತ್ತೊಂದು ಕಡೆ DR ವ್ಯಾನ್ಗಳು ಕೂಡ ಇರ್ತಕ್ಕಂಥದ್ದು. ನಿನ್ನೆ ಇನ್ನೇನು ಸಮಾವೇಶ ಮುಗಿತು ಅನ್ನಷ್ಟು ಹೊತ್ತಿಗೆ ಏನು ನೂರಾರು ರೈತರು ಆರಾಮದಲ್ಲಿ ಏನು ನನ್ನ ದೃಶ್ಯದ ಎಡಭಾಗದಲ್ಲಿ ಕಾಣ್ತಾ ಇದೆ, ಆ ಒಂದು ಕಂಪೌಂಡ್ ಪ್ರದೇಶ ಏನಿದೆ, ಕಾರ್ಖಾನೆಯ ಬಾಜು ಇರತಕ್ಕಂಥ ಒಂದು ಕಂಪೌಂಡ್ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿರ್ತಕ್ಕಂಥ ಕಂಪೌಂಡ್ ಅನ್ನ ಸಂಪೂರ್ಣವಾಗಿ ಅವರು ಧ್ವಂಸಗೊಳಿಸ್ತಾರೆ. ಏನು ಮತ್ತೊಂದು ಭಾಗದಲ್ಲಿರ್ತಕ್ಕಂಥ ಕೆರೆ ಪ್ರದೇಶಕ್ಕೆ ಹೋಗಿ ಕೆರೆಯಲ್ಲಿ ಕೂಡ ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಒಂದು ಕಡೆ ರೈತರದ ಒತ್ತಾಯ ಏನಂತ ಹೇಳಿದ್ರೆ ಬಲ್ಡೋಟ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಕೂಡ ವಿಸ್ತರಣೆ ಆಗಬಾರ್ದು. ಮತ್ತೊಂದು ಕಡೆ ಕಾರ್ಖಾನೆ ಆವರಣದಲ್ಲಿ ಇರ್ತಕ್ಕಂಥ ಏನು ಕೆರೆಯನ್ನು ಕೂಡ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ರೈತರು ಹೋರಾಟ ನಡೆಸ್ತಾ ಇದ್ರು. ಜಿಲ್ಲಾಧಿಕಾರಿಗಳು ಕೂಡ ಬಂದ್ರು, ಅವರು ಮನವಿಯನ್ನು ಕೂಡ ಸ್ವೀಕಾರ ಮಾಡಿದ್ರು. ಆದ್ರೆ ಏಕಾಏಕಿ ರೈತರು ಇನ್ನೇನು ಸಮಾವೇಶ ಮುಗಿತು ಅನ್ನೋಷ್ಟೊತ್ತಿಗೆ ಏನು ಕಾರ್ಖಾನೆ ಒಳಗಡೆ ನುಗ್ತಾರೆ, ಮತ್ತೊಂದು ಕಡೆ ಏನು ಕಂಪೌಂಡ್ ಕೂಡ ಧ್ವಂಸಗೊಳಿಸ್ತಾರೆ. ಇಂದು ಕೂಡ ಆ ಒಂದು ರೈತರು ಬರ್ಬೋದು ಅನ್ನೋ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು.
ಏನು ಬಳ್ಳೋಟ ಕಾರ್ಖಾನೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರತಕ್ಕಂಥದ್ದು. ಯಾಕಂತಂದ್ರೆ ನಿನ್ನೆ ಘಟನೆಯ ಹಿನ್ನೆಲೆಯಲ್ಲಿ ಈಗಾಗಲೇ 6 ಜನರ ವಿರುದ್ಧ ಕೂಡ ಈಗಾಗಲೇ ಕೊಪ್ಪಳ ಏನು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ಹೋರಾಟಗಾರರ ಮೇಲೆ 6 ಜನರ ಮೇಲೆ ಕಂಪನಿ ಅಧಿಕಾರಿಗಳು ಈಗಾಗಲೇ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನಂತಂದ್ರೆ ನಿನ್ನೆ ಘಟನೆಯಿಂದಾಗಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ಹೋರಾಟಗಾರರಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ಯಾಕಂತ ಹೇಳಿದ್ರೆ ಅನೇಕ ದಿನಗಳಿಂದಲೂ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿದ್ದಿಲ್ಲ. ಆದರೆ ನಿನ್ನೆ ಏನಂತಂದ್ರೆ ಹೋರಾಟಗಾರರು ಬಳ್ಳೋಟ ಕಾರ್ಖಾನೆಗೆ ನುಗ್ಗಿ ಒಂದ್ ಕಡೆ ಕಂಪೌಂಡ್ ಧ್ವಂಸಗೊಳಿಸೋದಕ್ಕೆ ಮತ್ತೊಂದು ಗೇಟ್ ಅನ್ನು ಧ್ವಂಸಗೊಳಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಕೂಡಲೇ ಬಸಾಪುರ ಕೆರೆಗೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಅನ್ನೋ ಒಂದು ಆಗ್ರಹವನ್ನ ರೈತರು ಮಾಡ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಿಮಿಜ್ ದೊಡ್ಡ ಶಲ್ಗಾರೇಶ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.